ಬಂಧುಗಳೇ, ಶಿವಪಥದ ಹಾದಿಗೆ ನಾವೆಲ್ಲ ಸಾಗಿ ಬರಬೇಕು. ಅದಕ್ಕಾಗಿನೇ ವಚನ, ಪ್ರವಚನ, ಅಧ್ಯಾತ್ಮ ಅನ್ನೋದನ್ನ ನಾವೆಲ್ಲ ಒಂದು ಸ್ವಲ್ಪ ಈ ಕಿವಿಯಲ್ಲಿ ಹಾಕೊಂತ ಇರಬೇಕು. ಅವಾಗ ಇದು ಬೇಕು. ಒಂದು ಮೊಬೈಲ್ಗೆ ಒಂದು ಚಾರ್ಜ್ ಮಾಡಿದ್ರೆ, ರಾತ್ರಿ 1 ತಾಸು ಚಾರ್ಜ್ ಮಾಡಿದ್ರೆ ಮತ್ತೆ 23 ತಾಸು ಮಾತಾಡ್ತದ ಮೊಬೈಲ್. ಇದಕ್ಕೂ ಒಂದಿಷ್ಟು ಚಾರ್ಜ್ ಆಗಬೇಕು. ಇಂಥ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ಜೀವನ ದರ್ಶನವೇ ದರ್ಶನ. ಕಲ್ಯಾಣದಾಗ ದೀಪ ಉರಿಬೇಕಾದ್ರೆ ನಿಮ್ಮ ತೈಲ ಬೇಕಾಗಿತ್ತು ಅಂತ ಹೇಳಿ, ಆದರೆ ನಿಮ್ಮ ದೀಪ ಬೆಳಗಿಸ್ಕೋಬೇಕಲ್ಲ. ನಮ್ಮ ಜೋಳ ಮಂದಿ ಕೊಟ್ಟು ಗೌಡನ ಜೋಳ ಹಾಡ್ಯಾಡಿ ಬೀಸಿದ್ಲತ್ತ ಒಬ್ಬ ಹೆಣ್ಮಗಳು. ನಮ್ಮ ಮಂದಿ ಕೊಡುದು, ಮಂದಿ ಹಾಡೋದು. ಇಲ್ಲೇ ಅದ, ಇಲ್ಲೇ ಕೈವಲ್ಯ, ನೀವಿರುವಲ್ಲೆಲ್ಲ ಕೈವಲ್ಯ. ಕೈವಲ್ಯ ಅನ್ನೋದು ಬ್ಯಾರೆ ಏನಿಲ್ಲ. ನೀವೆಲ್ಲದಿರೋ ಅಲ್ಲೇ ಕೈವಲ್ಯ. ಜನನ ಕೈವಳಗಿಲ್ಲ, ಮರಣ ಕೈವಳಗಿಲ್ಲ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಘನ ಕಾರ್ಯಗಳ ಮಾಡು, ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು ಮರುಳ ಮುನಿಯ. ಜನನ ಕೈ ಒಳಗಿಲ್ಲ, ನೆನಪಿಟ್ಕೊಳ್ಳಿ. ನಿಮ್ಮ ಜನನ ನಿಮ್ಮ ಕೈ ಒಳಗಿಲ್ಲ. ನಾನೆಲ್ಲ ಸೋಮವಾರ ಹುಟ್ಟಬೇಕಂತ ಮಾಡಿದ್ದೀನಿ. ಹೋಳಿ ಹುಣಿದು ಸುಟ್ರು ಯಾರೇನ್ ಮಾಡೋ ತೆಗೆದಿಡ್ತಾರೇನ್ ನೋಡಿ. ದ.ರಾ. ಬೇಂದ್ರೆ ಒಂದು ಬಾಳ ಚಲೋ ಮಾತು ಹೇಳ್ತಾರೆ. ವರಕವಿ ಬೇಂದ್ರೆ, ಹುಟ್ಟಾಕ ಚಲೋ ಟೈಮ್ ಇರ್ದಿದ್ರ ನಡೀತೈತೆ ಅಂತ. ಜ್ಯೋತಿಷ್ಯ, ಭವಿಷ್ಯ, ಶರಣರಿ ಅವನು ಯಾವುಗಳನ್ನು ನಂಬೋದಿಲ್ಲ. ನಿನ್ನ ಭವಿಷ್ಯ ಅಂಗೈ ಮೇಲಿರುವ ಹಸ್ತ ರೇಖೆಗಳಲ್ಲಿಲ್ಲ, ದುಡಿಯುವ ರಟ್ಟೆಯಲ್ಲಿದೆ ಅಂತ ಹೇಳಿದ್ರು ಬಸವಣ್ಣವರು. ನಿನ್ನ ಭವಿಷ್ಯ ಅಂಗೈ ಒಳಗಿರ್ತಕ್ಕಂಥ ಗಿಳಿ ಓದಿ ಫಲವೇನು, ಗಿಳಿ ಓದಿ ಫಲವೇನು, ಬೆಕ್ಕು ಬರುವುದನ್ನು ತಿಳಿಯದ ನಕ್ಕ. ಅವನು ಗಿಳಿ ಡಬ್ಬ್ಯಾಗ ಇಟ್ಕೊಂಡು ತಿರುಗಾಡ್ತಾನ ರಸ್ತದ ಫುಟ್ಪಾತ್ನ್ಯಾಗ. ನಿಮ್ದು ಹೇಳಿದ್ರೆ ಕರೆ ಆಕತ್ತದ, ಬಟ್ ಅದನ್ನ ಅವನ ಕೇಳ್ಬೋದಾಗಿತ್ತಲ್ಲ, ತಂದಷ್ಟು ನಂದಷ್ಟು ಹೇಳಂತ. ಹೌದಿಲ್ಲ? ಮಜಾ ಅದ. ಹೆಣ್ಮಗಳು ಬಂದ್ಲಂತ, ಒಬ್ಬಕ್ಕೆ ಕೂತಿದ್ದಂತ. ನಮ್ದೊಂದು ಎಮ್ಮೆ ಕಳೆದತ್ರಿ ಅಪ್ಪಾರ, ಎಮ್ಮೆ ಎಲ್ಲಿ ಹೋಗೈತಿ ಹೇಳಿ. ಅವೇನು ಮಾಡ್ಬೇಕು, ಹುಡುಕಾಡ್ಕೊಂಡು ಬರ್ಬೇಕು. ಅವ ಪಾಪ ಅವನ ಮುಂದೆ 50 ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಎಮ್ಮೆ ಹುಡುಕ್ಯಾಡಿ ಹೇಳ್ರಿ. ಅವ್ನು ಪುಸ್ತಕ ತಗದಂತ, ನಿಮ್ಮ ಎಮ್ಮೆ ಉತ್ತರ ದಿಕ್ಕಿಗೆ ಹೋದ್ರೆ ಹೋಗಿರ್ಬೋದು, ನೀವು ಹುಡುಕ್ಯಾಡಿದ್ರೆ ಸಿಗ್ಬಹುದು ಅಂದಂತವ. ಆಕೆ ಹೆಣ್ಮಗಳು ಭಾಳ ಬೆರಿಕಿಲ್ಲ. 50 ರೂಪಾಯಿ ತಕೊಂಡ್ಲತ್ತಕ್ಕೆ ಮುಂದಿಟ್ಟು. ಯಾಕ ಬೇ ಅಂದಂತವ. ನಮ್ಮ ಎಮ್ಮೆ ಉತ್ತರ ದಿಕ್ಕಿಗೆ ಹೋದ್ರೆ ಹೋಗಿರ್ಬೋದು, ನಾವು ಹುಡುಕ್ಯಾಡಿದ್ರೆ ಸಿಗ್ಬೋದು, ನಾವು ನಿಮ್ಗೆ 50 ರೂಪಾಯಿ ಇಟ್ಟರೆ ಇಡ್ಬೋದು, ಇರ್ದಿದ್ರೆ ತಕ್ಕೋಬಹುದು ಅಂತ. ಗಿಳಿ ಓದಿ ಫಲವೇನು, ಬೆಕ್ಕು ಬರುವುದನ್ನು ತಿಳಿಯದ ನಕ್ಕ. ಏನ್ರಿ ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕ. ಏನ್ ಮಾಡೋದು ತಗೊಂಡು? ನಮ್ಮ ಜೀವನ ಅನ್ನೋದು ನಮ್ಮ ಕೈ ಒಳಗದ. ಆದ್ರೆ ಹೇಳ್ತಾರ ಜನನ ಕೈ ಒಳಗಿಲ್ಲ. ಬೇಂದ್ರೆ ಅವ್ರು ಹೇಳ್ತಾರ, ಹುಟ್ಟಾಕ್ ಚಲೋ ಟೈಮ್ ಇಲ್ಲಂದ್ರು ನಡೀತೈತಿ ಅಂತ, ಸಾಯಾಕ್ ಚಲೋ ಟೈಮ್ ಇರ್ಬೇಕಂತ. ಅದೇಂಗ್ರಿ ಅಂತ ಕೇಳಿದ್ರಂತ. ಅಮಾಶೆ ಇರಬಾರ್ದು, ಜಿಟಿ ಮಳಿ ಇರಬಾರ್ದು, ಊರಾಗ ಹಬ್ಬ ಇರಬಾರ್ದು, ತೇರ್ ಇರಬಾರ್ದು, ರವಿವಾರ ಇರ್ಬೇಕು, ಸಾಲು ಸೂಟಿ ಇರ್ಬೇಕು, ಎಲ್ಲರೂ ಮಣ್ಣು ಕೊಡಕ್ ಬರ್ಬೇಕಂತ ಹೇಳ್ತಾರೆ. ಸಾಯಾಕೂ ಒಂದು ಚಲೋ ಟೈಮ್ ಇರ್ಬೇಕಂತ. ಜನನ ಕೈ ಒಳಗಿಲ್ಲ, ಮರಣ ಕೈ ಒಳಗಿಲ್ಲ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಘನ ಕಾರ್ಯಗಳ ಮಾಡು, ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು ಮರುಳ ಮುನಿಯ. ಮತ್ತೊಬ್ಬರಿಗೆ ಉಪಕಾರ ಮಾಡ್ಬೇಕು. ಏನ್ರಿ? ಮತ್ತೊಬ್ಬರಿಗೆ ಪರೋಪಕಾರಕ್ಕಾಗಿ ಮರವಿದ್ದು ಫಲವೇನು, ನೆರಳಿಲ್ಲದ ನಕ್ಕ. ಅಕ್ಕ ಹೇಳಿಲ್ಲೇನು? ಮರ ಅದ, ನೆರಳು ಕೊಡ್ಲಿಲ್ಲ ಅಂದ್ರೆ ಮರ ಅಂತಾರೇನದಕ್ಕೆ? ಮರ ಅಂತಾರೇನದಕ್ಕೆ? ಇಲ್ಲ ಅನ್ನೋದಿಲ್ಲ. ಒಂದು ಮರ ಅನಿಸ್ಕೋಬೇಕಾದ್ರೆ ನೆರಳು ಕೊಡ್ಬೇಕು, ಹಣ್ಣು ಕೊಡ್ಬೇಕು, ಹೂ ಕೊಡ್ಬೇಕು. ಹೌದಿಲ್ಲಮ್ಮ? ಒಂದು ಮರ ಅನಿಸ್ಕೋಬೇಕಾದ್ರೆ ಈ 3 ಕೊಡ್ಬೇಕು. ಮರವಿದ್ದು ಫಲವೇನು, ನೆರಳಿಲ್ಲದ ನಕ್ಕ. ಹಸು ಇದ್ದು ಫಲವೇನು, ಹಯನಿಲ್ಲದ ನಕ್ಕ. ಹಿಂಡ್ಲಾರ್ದ ಆಕಳ ಮಠಕ್ಕೆ ಕೊಟ್ರೆ ಏನ್ ಮಾಡ್ಬೇಕು ಸ್ವಾಮಿಗಳು? ಪಾಪ ಹಿಂಡ್ಲಾರ್ದ ಆಕಳ, ಹೊತ್ತಿದ ರೊಟ್ಟಿ, ನಡಿಲಾರ್ದ ನಾಣ್ಯ, ಏನ್ ಮಾಡ್ಬೇಕು ಅವ್ರು ತಗೊಂಡು ಹೇಳಿ ನೋಡೋಣ. ನೀವು ಭಾಳ ಬೆರಕಿರ್ತೀರಿ. ಈಗ SSLC ಪಾಸ್ ಆಗಿ ಇನ್ನು PUC ಹೋಗು ಹುಡುಗಿಯರಿಗೆ ಏನ್ ಹೇಳ್ತೀರಿ ನಿಮ್ಮ ಮನ್ಯಾಗ? ಅಮ್ಮ ನೀವು ರೊಟ್ಟಿ ಮಾಡ್ಬೇಕು ಮತ್ತೆ ಕಲಿಬೇಕಂತ ಹೇಳಿ ಕಲಿತೀರಿ. ಮೊದಲೇ ರೊಟ್ಟಿ ಹೊತ್ತದ, ಅವಾಗ ಅಮ್ಮಮ್ಮ ಹೊತ್ತಿ ಬಿಟ್ಟತಿ ಮಮ್ಮ ಅಂತಾಳಕ್ಕೆ. ಸ್ವಾಮಿ ಬರ್ತಾನೆ ಇಡ್ತಂಗೆ ಅಂತ. ನೀವು ಕರೇ ಸಿದ್ದರಾಮೇಶ್ವರ ಆಣಿ ಮಾಡಿ ಹೇಳ್ಬೇಕು ನೀವು, ಈ ಮಾತು ಅಂತಿರಲ್ಲ ಅಂತ ಹೇಳಿ. ಸೋಳು ಹೇಳಬಾರದು ನೀವು. ನೀವು ಇಂಥ ಹಿಂಗೆ ತಿನಿಸಿ ಎಲ್ಲರನ್ನ ಹಿಂಗೆ ಮಾಡಿ ಇಟ್ಟಿರಿ ನೀವೆಲ್ಲ. ನೀವಾದ್ರೆ 100 ವರ್ಷ ಬದುಕ್ತೀರಿ, ಸ್ವಾಮಿಗಳನ್ನಾರ 50 ವರ್ಷಕ್ಕೆ ಖಾಲಿ ಮಾಡಿಬಿಡ್ತೀರಿ ನೀವೆಲ್ಲ. ಏನ್ ಮಾಡೋದು ಅಂತಾರೆ ಶರಣರು. ಏನ್ ಮಾಡೋದು ತಗೊಂಡ? ಹಸು ಇದ್ದು ಫಲವೇನು, ಹಯನಿಲ್ಲದ ನಕ್ಕ. ಧನವಿದ್ದು ಫಲವೇನು, ದಯಾ ಇಲ್ಲದ ನಕ್ಕ. ದುಡ್ಡದ ಕೊಡಂಗಿಲ್ಲ, ದುಡ್ಡದ ಕೊಡಂಗಿಲ್ಲ. ಮತ್ ಕೊಟ್ಟಿದ್ದನ್ನೊಂದು 10 ಸಾರಿ ಹೇಳಿಸ್ಬೇಕು ಅವನ ಬಗ್ಗೆ. ನಾವೊಂದ್ ಕಡೆ ಪ್ರವಚನಕ್ಕೆ ಹೋಗಿದ್ದೆ. ಆ ಊರೊಳಗೊಬ್ರು ಶ್ರೀಮಂತರವರು, ಯಾರೇ ಆ ಪ್ರವಚನಕ್ಕೆ ಹೋದ್ರೆ 500 ರೂಪಾಯಿ ಕೊಡ್ತಿದ್ರು ಅವ್ರು. ಆ ಕೊಟ್ಟವನ ಬಗ್ಗೆ ಭಾಳ ಹೊಗಳ್ಬೇಕಂತ, ಅವತ್ತು ಪ್ರವಚನ ಆತನ ಬಗ್ಗೆನೇ ಹೇಳ್ಬೇಕಂತ. ಅದು ನನಗೆ ಗೊತ್ತಿದ್ದಿಲ್ಲ. ನಾ ಕೊಟ್ಟವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಗೊಂಡ್ಬಿಟ್ಟೆ. ನಾ ಇದ್ದ ಕೋಣೆಗೆ ಬಂದಿದ್ದು, ನಾವು ಯಾರ ಮನೆಗೆ ಇದ್ನಲ್ಲ, ನಾ ಅವ್ರ ಮನೆಗೆ ಬಂದು
ನಾ ಯಾರಂತ ತಿಳ್ಕೊಂಡ್ರೆ ಹೊಸ್ತಾಗದೆ ಅಂತ ಮನೆ ಅಂದ ನನಗೆ ಹೌದಪ್ಪ ಅಂತ. ಇಲ್ಲ ನೀ ನನ್ನ ಬಗ್ಗೆ ಹೇಳ್ತಿದ್ದೆ ಅಂದ್ರೆ 500 ರೂಪಾಯಿ ತಗೋರಿ, ಇಲ್ಲಿ ಕೊಡ್ರಿ ಅಂತ ತಿರುಗಿ ಇಸ್ಕೊಂಡು ಹೋಗ್ಯಾನ್ರಿ. ನಿಮ್ಗೇನು ಹೇಳಿ ಏನೋ ಕೊಟ್ಟಿಲ್ಲವ. ಯಾಕಂದ್ರೆ ನಾವೊಂದು ಹೇಳವಲ್ಲ, ನಮ್ಮಪ್ಪ ಬಸವನೊಂದು ಹೇಳಕ್ ಕೊಟ್ಟಿದವ. ನಾನು ಏನ್ ಮಾಡೋದು, ಇಂಥ ಮಂದಿ ಇರ್ತದ. ನೀ ಹರಿಸಿದ ನೀರಿಗೆ ಅಡಿಗಲ್ಲಿಡಲು ಬಂದರೆ ಅದರ ಮೇಲೆ ಮಂತ್ರಿ ಮಹೋದಯನ ಹೆಸರು. ನೀ ಬೆಳೆದ ಧಾನ್ಯ ದಾಸೋಹಕ್ಕೆ ಕೊಟ್ಟರೆ ಬೋರ್ಡಿನ ಮೇಲೆ ಬೇಕು ಕೊಟ್ಟವನ ಹೆಸರು. ಎಲೆ ಪರಮಾತ್ಮನೇ, ಹುಟ್ಟಿಸಿದೆಯಲ್ಲ ಈ ಸುಂದರ ಕಾಯವನ್ನು, ಇದರ ಮೇಲೆ ಎಲ್ಲಿಯೂ ಮೂಡಿಸಲಿಲ್ಲ ನಿನ್ನ ಪರಮ ಪ್ರೇಮದ ಹೆಸರನ್ನು. ಇದನ್ನು ಚಂದ ಹುಟ್ಸ್ಯಾನ್, ಇದ್ರ ಮ್ಯಾಗ ಏನಾರ ಹೆಸರು ಬರದಾನೇನವ. ಆದ್ರೆ ನಾವು ಕೊಟ್ಟದ್ದು ಯಾವನೋ ಒಬ್ಬ ಮಠಕ್ಕೆ ಫ್ಯಾನ್ ಕೊಟ್ಟಿದ್ದ, ಅದು ತಿರುಗ್ತಿದ್ದಿಲ್ಲ ಅಂತ. ಫ್ಯಾನ್ಯಾಗ 2 ಪ್ರಕಾರ, ಗಾಳಿ ಬೀಸು ಫ್ಯಾನ, ಗಾಳಿಗೆ ಬೀಸು ಫ್ಯಾನ. ಹೌದಲ್ಲ, ಗಾಳಿ ಬೀಸುದು ಗಾಳಿಗೆ ಬೀಸುದು. ಅಂಥದ್ರಾಗ ಒಂದು ಫ್ಯಾನ್ ಅದು ಯಾವಾಗಾರ ವಿಮರ್ಶಿಸ್ತಿದ್ರು ಅದನ್ನು. ಫ್ಯಾನ್ ಪ್ರವಚನ ಹೇಳೋವಾಗ ಬಹಳ ಶೆಕೆ ಆಗಿಬಿಡ್ತು. ಸ್ವಲ್ಪ ಫ್ಯಾನ್ ಆನ್ ಮಾಡ್ರಿಪ್ಪ ಅಂದವ. ಫ್ಯಾನ್ ಹಚ್ಚಿದೆ, ಅವನೋ ಬಂದು ಅದನ್ನು ಆನ್ ಮಾಡಿದ. ಇನ್ನೊಬ್ಬ ಬಂದು ಹುಡ್ಕೊಂತ ಬಂದು ಆಫ್ ಮಾಡಿದ. ಇವ್ ಹಚ್ಚವ ಅರ್ಸವ, ಯಾಕ್ರಿ ಹಿಂಗ್ಯಾಕೆ ಮಾಡ್ತೀರಂತ ಹೇಳವ. ಇಲ್ಲ, ಫ್ಯಾನ ನಾನು ಕೊಟ್ಟಿನ್ರಿ, ಅದ್ರ ಮ್ಯಾಗ ನನ್ನ ಹೆಸರದ ರೀ, ತಿರ್ಗಾಕೈತಂದ್ರೆ ಹೆಸರ ಯಾರಿಗೂ ಕಾಣಂಗಿಲ್ರಿ. ಕೊಡಬೇಕು ಉತ್ತಮನಾದವಂಗೆ ಮಗಳಂ, ಸತ್ಪಾತ್ರದೊಳು ದಾನಮಂ, ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ, ಸ್ವಾಮಿಯೊಳು ನಿಷ್ಠೆಯಂ, ಬಿಡಬೇಕು ಧನಲೋಭಂ. ಏನ್ರಿ, ಪರಮಾತ್ಮನ ಮ್ಯಾಗ ವಿಶ್ವಾಸ, ಸ್ವಾಮಿಯ ಮೇಲೆ ನಿಷ್ಠೆ, ಸತ್ಯಶುದ್ಧವಾದ ಕಾಯಕ, ಭಕ್ತಿ ದಾಸೋಹ, ನಿತ್ಯಲಿಂಗಾರ್ಚನೆ, ಶಿವಾನುಭವ, ಶಿವಯೋಗ ನಮಗಿರಬೇಕು. ಕೊಡಬೇಕು ಉತ್ತಮನಾದವಂಗೆ ಮಗಳನ್ನ ಯಾರಿಗೆ ಕೊಡುದ್ರಿ ಅವರ ಹೇಳಿ ನೋಡಿ, ಯಾರಿಗೆ ಕೊಡೋಣ? ಒಳ್ಳೆಯವಗಲ್ಲ. ಯಾರು ಒಳ್ಳೆಯವ್ರತ್ ನಾನು ಕೇಳಬಾರದು. ನೀವು ಯಾರು ಒಳ್ಳೆಯವ್ರತ್ ನನ್ನ ದೃಷ್ಟಿ ಒಳಗ ಒಮ್ಮೆ ಮದುವೆ ಮಾಡಿ ಕೊಟ್ಟ ನಂತರ ತವ್ರ ಮನಿ ನೆನಪಾಗಲಾರ್ದಂಗ ಯಾರು ಅವಳನ್ನು ನೋಡ್ಕೊಂತಾರೋ ಅವ ಒಳ್ಳೆಯವ. ಡಾಕ್ಟರ, ಇಂಜಿನಿಯರ ಹಿಂಗಲ್ಲ ಅದರ ಅರ್ಥ. ನೆನಪಾಗಿರಬಾರದು ಅವಳಿಗೆ. ಹಂಗ ಕೊಡಬೇಕು ಉತ್ತಮನಾದವಂಗೆ ಮಗಳಂ, ಸತ್ ಪಾತ್ರದೊಳು ದಾನಮಂ. ಬಸವಾದಿ ಶರಣರು ಹೇಳ್ತಾರೆ, ದಾನ ಅನ್ನೋದು ಅದು ಅಹಂಭಾವಕ್ಕೆ. ದಾಸೋಹ ಬಾರೆ. ದಾಸೋಹ ಎಂತದಂದ್ರ ಕೊಟ್ಟ ಮರೀತದ. ಏನ್ರಿ, ಕೊಟ್ಟ ಮರೀತದ. ಇಸ್ಕೊಂಡವ್ ನೆನಪಿಡ್ಬೇಕು. ಏನ್ರಿ, ಕೊಟ್ಟವ್ರು ನಾವು ಶ್ರಾವಣದಾಗ 11 ಮಂದಿಗೆ ಉಣಿಸ್ತೀವ್ರಿ, ಒಂದ್ 20 ಮಂದಿ ಹೇಳೋದು, ಉಣಿಸಿದ್ 11 ಹೇಳೋದು 20. ನೀವು ಮಾಡಂಗಿಲ್ಲ ಹಂಗ. ಮತ್ತ ಇನ್ನು ಕೆಲವು ಕಡೆ ನೋಡ್ಬೇಕು ನೀವು, ಬಾಲಜಂಗಮ್ರಂತ. ಬಾಲಜಂಗಮ್ರ ಯಾಕ ದೊಡ್ಡವ್ರಿಗೆ ಉಣಿಸಿದ್ರೆ 100 ಡಬ್ಬ ಕತ್ತೈತಿ, ನಿಮ್ಗೆ ಗೊತ್ತೈತಿ. ಅದು ಸುಮ್ಮ 1/4 ಕಿಲೋ ಕಡ್ಲಿ ಬೇಳೆ ಎಲ್ಲರೂ ಮುಗಿದು ಬಿಟ್ಟಿರ್ಬೇಕು ನಿಮಗ ಅಲ್ರೇವಾ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ಅಂತ ಹೇಳ್ಯಾರ ದಾಶಿಮಯ್ಯನವರು. ಅದನ್ನ ಬಿಡ್ತೀರಿ, ಇಷ್ಟು ಕೊಟ್ಟದನ್ನ 12-13 ಮಂದಿ ಮುಂದೆ ಹೇಳ್ಕೊಂತ ಹೋಗ್ತೀರಿ. ಹೆಂಗ್ ಹೇಳ್ರಿ ನೋಡೋಣ, ಮಾಡಿಲ್ಲೇನಮ್ಮ ನಾವು? ಕೊಡಬೇಕು ಉತ್ತಮನಾದವಂಗೆ ಮಗಳಂ, ಸತ್ಪಾತ್ರದೊಳು ದಾನಮಂ, ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ. ಹೆಂಗಿಡಬೇಕು? ಪರಮ ಪತಿವ್ರತೆಗೆ ಗಂಡನೊಬ್ಬ, ನಿಷ್ಠೆ ಉಳ್ಳ ಭಕ್ತನಿಗೆ ದೇವನೊಬ್ಬ,